ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿಯ ಚನ್ನಮ್ಮಾಜಿ ಫೌಂಡೇಶನ್ ವತಿಯಿಂದ ಇಂದು ಚನ್ನಗಿರಿ ಪೊಲೀಸ್ ಠಾಣಾ ಇದರಲ್ಲಿ ಒಂದು ಮಜ್ಜಿಗೆ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಜ್ಜಿಗೆ ವಿತರಣಾ ಕಾರ್ಯಕ್ರಮದಲ್ಲಿ ಚನ್ನಗಿರಿ ಪಟ್ಟಣದಲ್ಲಿ ಒಂದು ಬಿಸಿಲಿಗೆ ಓಡಾಡುವಂತಹ ಸಾರ್ವಜನಿಕರಿಗೆ ಕರೆದು ಮಜ್ಜಿಗೆಯನ್ನು ಉಚಿತವಾಗಿ ಕೊಡಲಾಯಿತು. ಸುಮಾರು 33 ಜನ ಇರುವಂತಹ ಈ ಚನ್ನಮ್ಮಾಜಿ ಫೌಂಡೇಶನ್ನ ವತಿಯಿಂದ ಇಂತಹ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಒಂದಿಲ್ಲೊಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದ ಜೊತೆಯಲ್ಲಿ ಒಂದು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂತಹ ವ್ಯಾಪಾರಿಗಳಿಗೆ ಛತ್ರಿಯನ್ನು, ಬಿಸಿಲಿನ ಬೇಗೆಯನ್ನು ತಡೆಯುವಂತಹ ಛತ್ರಿಯನ್ನು ನೀಡುವಂತಹ ಕಾರ್ಯವನ್ನು ಸಹ ಮಾಡಲಾಯಿತು. ಈ ಛತ್ರಿಗಳನ್ನು ವಿತರಿಸೋದು ಸಹ ಆಯಿತು. ಎಲೆ ಮಾರಾಟ ಮಾಡೋರಿಗೆ, ತರಕಾರಿ ಮಾರಾಟ ಮಾಡೋರಿಗೆ ಈ ಛತ್ರಿಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದ ಕುರಿತಂತೆ ಚನ್ನಮ್ಮಾಜಿ ಫೌಂಡೇಶನ್ ಅಧ್ಯಕ್ಷರಾದಂತಹ ಸೌಭಾಗ್ಯ ಪ್ರಶಾಂತ್, ಹಾಗೆಯೇ ಉಪಾಧ್ಯಕ್ಷರಾದಂತಹ ಪುಷ್ಪಲತಾ ಜಗದೀಶ್, ಹಾಗೆಯೇ ಭಾರತಿ ಹಾಲೇಶ್, ಹಾಗೆಯೇ ಭವ್ಯ ಚಂದನ್, ನಾಗರತ್ನ ಮಂಜುನಾಥ್, ಹಾಗೆಯೇ ಇತರರು ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಹಾಗೆಯೇ ಸ್ವಯಂ ಪ್ರೇರಿತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಬಂದಂಥ ಜನರಿಗೆ ಒಂದು ಮಜ್ಜಿಗೆಯನ್ನು ವಿತರಣೆ ಮಾಡುವಂತಹ ಕಾರ್ಯವನ್ನು ಸಹ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಕುರಿತಂತೆ ಜ್ಯೋತಿ ಸಂಸ್ಥೆಯ ಒಂದು ಕಾರ್ಯದರ್ಶಿಯಾದಂಥ ಜ್ಯೋತಿ ಕೋರಿಯವರು ಆದ್ಯ ನ್ಯೂಸ್ನೊಂದಿಗೆ ಸಹ ಮಾತನಾಡಿದರು. ಕಾರ್ಯಕ್ರಮದ ರೂಪರೇಷೆಗಳನ್ನು ಸಂಪೂರ್ಣವಾಗಿ ವಿವರಣೆ ಮಾಡಿದರು. ಹಾಗೆಯೇ ಇದು ಒಂದು ಸಾಮಾಜಿಕ ಕಾರ್ಯಕ್ರಮವಾಗಿದ್ದು ಸ್ವಯಂ ಪ್ರೇರಿತವಾಗಿ ಸಂಸ್ಥೆಯಿಂದ ಮಹಿಳೆಯರು ಒಂದು ಹಣವನ್ನು ಕ್ರೋಢೀಕರಿಸಿ ಇಂತಹ ಕಾರ್ಯಗಳನ್ನು ಸಹ ಮಾಡಲಾಗ್ತಾ ಇದೆ ಅಂತ ಸಹ ಹೇಳಿದರು. ಎಲ್ಲರೂ ಕೈಯ ಮಜ್ಜಿಗೆನಾರ ಇಟ್ಕೊಳ್ರಿ. ಬಾ ಮಜ್ಜಿಗೆ ಇಸ್ಕೊ ಬಾ. ಹೋಗು. ಎಲ್ರಿಗೂ ನಮಸ್ತೆ. ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಎಲ್ಲ ಜನ ಬಿಸಿಲಿಗೆ ಬೆಂದು ನೊಂದು ಹೋಗ್ತಾ ಇದ್ದಾರೆ ಅಂತೇಳಿ ನಾವು 33 ಜನ ಸದಸ್ಯರು ಸೇರ್ಕೊಂಡು ಒಂದು ಚನ್ನಮ್ಮಾಜಿ ಫೌಂಡೇಶನ್ ಅಂತೇಳಿ ಒಂದು ಫೌಂಡೇಶನ್ ಮಾಡಿದ್ದೀವಿ. ಅದರಿಂದ ನಾವು ಒಂದು ಸ್ವಲ್ಪ ಹಣನ ಕೂಡಿಟ್ಟು ಈಗೇನು ಬಿಸಿಲಿಂದ ನರಳುತ್ತಿದ್ದಾರೋ ಅಂಥ ಜನಕ್ಕೆ ಮಜ್ಜಿಗೆ ವಿತರಣೆ ಈಗ 8 ರಿಂದ 10 ದಿವಸದಿಂದ ನಾವು ಚನ್ನಮ್ಮಾಜಿ ಫೌಂಡೇಶನಿಂದ ಮಾಡ್ತಾಯಿದ್ದೀವಿ. ಮತ್ತು ಅಲ್ಲಲ್ಲಿ ತರಕಾರಿಗಳಾಯ್ತು, ನಿಂಬೆಹಣ್ಣುಗಳಾಯ್ತು, ಹಣ್ಣುಗಳನ್ನ ಯಾರು ಇಟ್ಕೊಂಡು ಬಿಸಿಲಲ್ಲಿ ಮಾರ್ತಿದಾರೋ ಅಂಥ ಮಹಿಳೆಯರಿಗೆಲ್ಲ ಕರೆದು ಈ ಥರದ್ದು ಛತ್ರಿನೂ ನಾವು ವಿತರಣೆ ಮಾಡಿದ್ದೀವಿ ಚನ್ನಮ್ಮಾಜಿ ಫೌಂಡೇಶನ್ನಿಂದ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ನಮಗೆ ಮುಖ್ಯ. ನಾವು ಇದನ್ನು ಮಾಡೋಕ್ಕೆ ಏನು ನಾವು 33 ಜನ ಮಹಿಳೆಯರಿದ್ದೀವೋ ಎಲ್ಲರೂ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೂ ಇಂಥ ಹೆಚ್ಚಿನ ಸಹಾಯಗಳನ್ನು ಮಾಡೋಂಥ ಶಕ್ತಿ ದೇವರು ನಮಗೆ ಕೊಡಲಿ ಅಂತೇಳಿ ಕೇಳ್ಕೊಂತ ಈ ಮೂಲಕ ನಾವು ಇವತ್ತು ಚನ್ನಗಿರಿ ಟೌನಲ್ಲಿ ಸ್ಟೇಷನ್ ಮುಂದೆ ಇವತ್ತು ಮಜ್ಜಿಗೆ ಮತ್ತು ಚನ್ನಮ್ಮಾಜಿ ಫೌಂಡೇಶನ್ನಿಂದ ಛತ್ರಿ ವಿತರಣೆ ಮಾಡಿದ್ದೀವಿ. ಎಷ್ಟು ಛತ್ರಿಗಳನ್ನು ವಿತರಣೆ ಮಾಡ್ತಾ ಇದ್ದೀರಾ? 5 ಛತ್ರಿ ವಿತರಣೆ ಮಾಡಿದ್ದೀವಿ. ಟೋಟಲ್ ಎಷ್ಟು ನಿಮ್ಮ ಫೌಂಡೇಶನ್? ಒಂದು 10 ಕೊಡಬೇಕು ಅಂತ ಇದ್ದೀವಿ. ಇವತ್ತು ಒಂದು 5 ಕೊಟ್ಟಿದ್ದೀವಿ. ಒಂದು ಕಾಸ್ಟ್ ಛತ್ರಿ ಎಷ್ಟಿದೆ ಅಂತ? ಒಂದು ಛತ್ರಿ ಬೆಲೆ 1150 ರಿಂದ 200 ರೂಪಾಯಿ ಇದೆ. ಒಂದು ಛತ್ರಿ 1200 ಇದೆ ಒಂದು ಛತ್ರಿ ಬೆಲೆ. ಸೊ ಅಂತ 10 ಛತ್ರಿಗಳನ್ನ ಕೊಡ್ತಾ ಇದ್ದೀರಾ? ಮಜ್ಜಿಗೆಗಳನ್ನ ಪ್ರತಿದಿನ ಕೊಡ್ತಾ ಇದ್ದೀರಾ? ಟ್ರಾನ್ಸ್ಪೋರ್ಟ್ ಎಲ್ಲ ಸೇರ್ಕೊಂಡು 1300 ರೂಪಾಯಿ ಒಂದು ಛತ್ರಿ ಬೀಳುತ್ತೆ. ಮಜ್ಜಿಗೆ ಎಷ್ಟು ದಿನದಿಂದ ಕೊಡ್ತಾ ಇದ್ದೀರಾ? ಮಜ್ಜಿಗೆ ಈಗ ಸತತ 8 ದಿವಸದಿಂದ ಕೊಡ್ತಾ ಇದ್ದೀವಿ. ಪ್ರತಿದಿನ ಎಷ್ಟು ಲೀಟರ್ ಕೊಡ್ತಾ ಇದ್ದೀರಾ? 6 ದಿನ, ಇವತ್ತಿಗೆ 6 ದಿನ ಆಗಿದ್ದೇವೆ. 26ನೇ ತಾರೀಕಿನ ತನಕ 10 ಡೇಸ್ ಕೊಡ್ಬೇಕಂತ ಇದ್ದೀವಿ. 10 ದಿವಸ ಕೊಡಬೇಕು. 10 ದಿವಸ ಕೊಡಬೇಕು. ಇನ್ನು ಕೊಡ್ತಾನೆ ಇರ್ತೀವಿ. ಇನ್ನು 4 ದಿವಸ ಬಾಕಿ ಇದೆ. ಡೈಲಿ 1000 ಜನ ಮಜ್ಜಿಗೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಕುಡಿದು ಸಂತೋಷ ವ್ಯಕ್ತಪಡಿಸಿ ಹೋಗ್ತಾ ಇದ್ದಾರೆ, ಒಳ್ಳೇದು ಮಾಡ್ತೀರಾ ಅಂತೇಳಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇಂಥವು ಇನ್ನೂ ಯಾವಾದರೂ ಬಂದ್ರೆ ನಾವು ಚನ್ನಮ್ಮಾಜಿ ಫೌಂಡೇಶನ್ನಿಂದ ಮಾಡಬೇಕು ಅಂತೇಳಿ ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಮಹಿಳೆಯರು ಬಸ್ ನಿಲ್ದಾಣದಲ್ಲಿ ಮಾಡಿದ್ರೆ ಜಾಸ್ತಿ ಅನುಕೂಲ ಆಗುತ್ತಲ್ಲ? ಮಾಡಿದ್ವಿ. ಖಾಸಗಿ ಬಸ್ ಸ್ಟ್ಯಾಂಡ್ ಅಂತ ಏನು ಮಾಡಿದಾರೋ ಅಲ್ಲಿ ಮಾಡಿದ್ದೀವಿ.